ನೀವು 30% ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂದರೆ ನಿಮ್ಮ 1/3 ಇನ್ಕಮ್ ಗೌರ್ಮೆಂಟ್ ಅವ್ರು ತಿಂತಿದ್ದಾರೆ ಅಂತ. ಅಂದರೆ ವರ್ಷದಲ್ಲಿ 4 ತಿಂಗಳು ನೀವು ಗೌರ್ಮೆಂಟ್ ಅವ್ರಿಗೆ ದುಡಿತಿದ್ದೀರಾ ಅಂತ ಅರ್ಥ. ನಾವು ಈ ಥರ ಸಾಯ್ಬೇಕಾದ್ರೆ ಕೆಲವು ಕಂಟ್ರೀಸಲ್ಲಿ ಝೀರೋ ಟ್ಯಾಕ್ಸ್ ಲಾ ಇದೆ. ಟ್ಯಾಕ್ಸು ಚಾರ್ಜ್ ಮಾಡದೆ ಆ ಕಂಟ್ರೀಸ್ಗಳು ಈ ಥರ ಕಾಣುತ್ತೆ. ಟ್ಯಾಕ್ಸು ಚಾರ್ಜ್ ಮಾಡದೆ ಈ ಕಂಟ್ರೀಸ್ಗಳ ಸೋರ್ಸ್ ಆಫ್ ಇನ್ಕಮ್ ಬಂದು ಹೊರಗಡೆಯಿಂದ ಬರೋ ಇನ್ವೆಸ್ಟ್ಮೆಂಟ್ಗಳು. ಸೊ ಇದರಿಂದ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಮತ್ತೆ ಕ್ವಾಲಿಟಿ ಆಫ್ ಲೈಫ್ ಇಂಡಿಯಾದ ಕಂಪ್ಯಾರಿಸನ್ ಅಲ್ಲಿ ಚೆನ್ನಾಗಿದೆ. ಈ ದೇಶಗಳನ್ನೆಲ್ಲ ಟ್ಯಾಕ್ಸ್ ಹೆವೆನ್ ಅಂತಾನೂ ಕರೀತಾರೆ. ಈ ಟ್ಯಾಕ್ಸ್ ಹೆವೆನ್ ದೇಶಗಳು ಅವರ ರೆಸಿಡೆನ್ಸ್ ಮತ್ತೆ ಫಾರಿನರ್ಸ್ ಹತ್ರ ಟ್ಯಾಕ್ಸ್ ಚಾರ್ಜ್ ಮಾಡಲ್ಲ. ಈ ಟ್ಯಾಕ್ಸ್ ಹೆವೆನ್ ದೇಶಗಳಲ್ಲಿ ಟ್ಯಾಕ್ಸ್ ಗಿಂತನೂ ಈಚೆಯಿಂದ ಬರೋ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಇಂಪಾರ್ಟೆಂಟ್. ಫಾರಿನ್ ದೇಶಗಳಿಂದ ಈ ಕಂಟ್ರಿಗೆ ಬಂದು ಅಲ್ಲಿನ ಟ್ಯಾಕ್ಸ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ ದುಡ್ಡು ಉಳಿಯುತ್ತಲ್ಲ ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಈ ತರ ಕಂಟ್ರೀಸ್ ಅಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಅಮೆರಿಕಾಲ್ ನೋಡಿದ್ರೆ ಅಲ್ಲಿ ಒಂದಲ್ಲ 2 ಟ್ಯಾಕ್ಸ್ ಪೇ ಮಾಡಬೇಕು. ಒಂದು ಫೆಡರಲ್ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ, ಇನ್ನೊಂದು ಸ್ಟೇಟ್ ಟ್ಯಾಕ್ಸ್. ಆದ್ರೆ ಕೆಲವು ಸ್ಟೇಟ್ಸ್ಗಳಲ್ಲಿ ಝೀರೋ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ. ಸೊ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರ ಕಂಪ್ನಿನ ಈ ತರ ಟ್ಯಾಕ್ಸ್ ಫ್ರೀ ಸ್ಟೇಟ್ಗಳಲ್ಲಿ ಓಪನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟೆಸ್ಲಾದ ಫ್ಯಾಕ್ಟರಿ ಬೇಕು ಅಂತಾನೆ ಟೆಕ್ಸಸ್ ಅಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ಟೆಕ್ಸಸ್ ಅಲ್ಲಿ ಸ್ಟೇಟ್ ಟ್ಯಾಕ್ಸ್ ಝೀರೋ ಇದೆ. ಇದೇ ತರ ಆಪಲ್ ಮತ್ತೆ ಫೇಸ್ಬುಕ್ ಕಂಪ್ನಿಗಳು ಟೆಸ್ಲಾಗಿಂತ ಒಂದು ಸ್ಟೆಪ್ ಮುಂದೆ ಇದ್ದಾರೆ. ಅವರು ಸೀದಾ ಅವ್ರ ಪ್ರಾಫಿಟ್ಸ್ ನ ಐರ್ಲ್ಯಾಂಡ್ ಅಲ್ಲಿ ತಗೊಂತಾರೆ. ಸೊ ಅವರು ಅಲ್ಲಿರೋ ರಿಲ್ಯಾಕ್ಸ್ಡ್ ಟ್ಯಾಕ್ಸ್ ಬೆನಿಫಿಟ್ಸ್ ನ ಯೂಸ್ ಮಾಡ್ಕೊಳ್ಳೋದಿಕ್ಕೆ. ಈ ತರ ಮಾಡೋದ್ರಿಂದ ಬಿಸ್ನೆಸ್ ಮ್ಯಾನ್ಗಳಿಗೆ ಟ್ಯಾಕ್ಸ್ ಉಳಿಯುತ್ತೆ. ಬಟ್ ಆದ್ರೆ ಆ ಕಂಟ್ರಿಗೆ ಏನ್ ಬೆನಿಫಿಟ್ ಅಂದ್ರೆ ಆ ಕಂಟ್ರಿಯ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮಿಡಲ್ ಈಸ್ಟ್ ಅಲ್ಲಿರೋ ದೇಶಗಳು ಅವರ ರೆಸಿಡೆನ್ಸ್ ಮತ್ತೆ ಫಾರಿನರ್ಸ್ ಹತ್ರ ಯಾವುದೇ ಇನ್ಕಮ್ ಟ್ಯಾಕ್ಸ್ ನ ಚಾರ್ಜ್ ಮಾಡಕ್ ಹೋಗಲ್ಲ. UAE ಮತ್ತೆ ಸೌದಿ ಅರೇಬಿಯಾ ಅವರ ಆಯಿಲ್ ಎಕ್ಸ್ಟ್ರಾಕ್ಷನ್ ಬಿಸ್ನೆಸ್ ಇಂದ ಬಲ್ಕ್ ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಸೌದಿ ಅರೇಬಿಯಾ ಆಯಿಲ್ ಎಕ್ಸ್ಟ್ರಾಕ್ಷನ್ ಬಿಸ್ನೆಸ್ ಇಂದ 50% to 85% ಪ್ರಾಫಿಟ್ಸ್ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ. UAE ಈಗ ಹೊಸದಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಪಾಲಿಸಿನ ತಗೊಂಡ್ಬಂದಿದ್ದಾರೆ. ಯಾವ್ದಾದ್ರು ಕಂಪ್ನಿದು ಪ್ರಾಫಿಟ್ಸ್ 85 lakh ಗಿಂತ ಮೇಲಿತ್ತು ಅಂದ್ರೆ ಅವ್ರ ಮೇಲೆ 9% ಟ್ಯಾಕ್ಸ್ ನ ಚಾರ್ಜ್ ಮಾಡ್ತಾರೆ. ಇದು ಇಂಡಿಯಾದ ಕಾರ್ಪೊರೇಟ್ ಟ್ಯಾಕ್ಸ್ ಕಂಪ್ಯಾರಿಸನ್ ಅಲ್ಲಿ ತುಂಬಾನೇ ಕಮ್ಮಿ. ಅದು ಅಲ್ಲದೆ ಇಂಡಿಯಾ ಫಾರಿನರ್ಸ್ ಮೇಲೆ 40% ಟ್ಯಾಕ್ಸ್ ನ ಚಾರ್ಜ್ ಮಾಡ್ತಾರೆ. ಸೊ ಈ ತರ ಟೆಸ್ಲಾ ಅಂತ ದೊಡ್ಡ ದೊಡ್ಡ ಕಂಪನಿಗಳು ಇಂಡಿಯಾಗ್ ಬರೋದನ್ನ ಅಫೋರ್ಟೇ ಮಾಡಕ್ ಹೋಗಲ್ಲ. ಗಲ್ಫ್ ದೇಶಗಳ ಲಾಜಿಕ್ ಸಿಂಪಲ್ ಆಗಿದೆ. ಯಾವ ಬಿಸ್ನೆಸ್ ಆಯಿಲ್ ರಿಲೇಟೆಡ್ ಕೆಲಸಗಳು ಮಾಡ್ತಾರೆ ಅವ್ರ ಇನ್ಕಮ್ ಜಾಸ್ತಿ ಇರುತ್ತೆ. ಸೊ ಅವ್ರ ಮೇಲೆ ಟ್ಯಾಕ್ಸ್ ಮಾಡಿ, ಇನ್ ಮಿಕ್ಕಿದ ಜನನ ಬಿಟ್ಬಿಡಿ. ಆದ್ರೂ ಇಂಡೈರೆಕ್ಟ್ ಆಗಿ ಕೆಲವು ಕಡೆ ಇವ್ರು ಟ್ಯಾಕ್ಸಸ್ ಚಾರ್ಜ್ ಮಾಡ್ತಾರೆ. ಆದ್ರೆ ಇಂಡಿಯಾದ ಕಂಪ್ಯಾರಿಸನ್ ನಲ್ಲಿ ಕಮ್ಮಿನೇ. ಇದಕ್ಕೆ ಮೇನ್ ರೀಸನ್ ಬಂದು ಇಲ್ಲಿ ಇನ್ಕಮ್ ಜಾಸ್ತಿ ಇದೆ, ಪಾಪ್ಯುಲೇಷನ್ ಕಮ್ಮಿ ಇದೆ. ಸೊ ಈ ದೇಶಗಳು ಕಮ್ಮಿ ಟ್ಯಾಕ್ಸ್ ಅಲ್ಲೂ ಸರ್ವೈವ್ ಮಾಡ್ಬೋದು. ಅದು ಅಲ್ಲದೆ ಈ ದೇಶಗಳಲ್ಲಿ ಡಿಕ್ಟೇಟರ್ಶಿಪ್ ಇರೋದು. ಇಲ್ಲಿ ರಾಯಲ್ ಫ್ಯಾಮಿಲೀಸ್ ಹತ್ರ ತುಂಬ ದುಡ್ಡಿದೆ. ಸೊ ಅವ್ರ ಜೋಬಿಂದ ಇಲ್ಲಿ ದೊಡ್ಡ ದೊಡ್ಡ ಆಂಬಿಷಿಯಸ್ ಪ್ರಾಜೆಕ್ಟ್ಸ್ನ ಫಂಡ್ ಮಾಡ್ತಾರೆ. ಇದರ ಬೆಸ್ಟ್ ಎಕ್ಸಾಂಪಲ್ ಬಂದು ಬುರ್ಜ್ ಖಲೀಫಾ. ಎರಡನೇದು ಐಲ್ಯಾಂಡ್ ದೇಶಗಳು. ಇವ್ರು ಹೆಂಗ್ ದುಡಿತಾರೆ ಅಂದ್ರೆ ಟೂರಿಸಂ ಮೇಲೆ. ಇದರಲ್ಲಿ ಕೆರಿಬಿಯನ್ ಐಲ್ಯಾಂಡ್ಸ್ಗಳು ಬರುತ್ತೆ, ಇಲ್ಲಾಂದ್ರೆ ಫಾರ್ಮರ್ ಯುರೋಪಿಯನ್ ಕಾಲನೀಸ್ಗಳು. ಝೀರೋ ಟ್ಯಾಕ್ಸ್ ಬ್ರ್ಯಾಂಡಿಂಗ್ ಇಂದ ಫಾರಿನ್ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡ್ತಾರೆ. ಅವ್ರ ಬಿಸ್ನೆಸ್ನ ಇವ್ರ ದೇಶದಲ್ಲಿ ಸೆಟಪ್ ಮಾಡೋಕ್ಕೆ ಹೇಳ್ತಾರೆ. ಆಮೇಲೆ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಚಾರ್ಜ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಹೇಳಬೇಕು ಅಂದರೆ ಇದು ಒಂಥರ ಟ್ಯಾಕ್ಸ್ ಟ್ರ್ಯಾಪ್ ಇದ್ದಂಗೆ. ಈ ಲಿಸ್ಟಲ್ಲಿ ವೆಸ್ಟರ್ನ್ ದೇಶದವರು ಏನು ಹಿಂದೆ ಇಲ್ಲ. ಫಾರ್ ಎಕ್ಸಾಂಪಲ್, ಐರ್ಲ್ಯಾಂಡ್ಸ್, ನೆದರ್ಲ್ಯಾಂಡ್ಸ್ ಮತ್ತೆ USA. ಈ ದೇಶಗಳು ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಇಲ್ಲ. ಆದ್ರೆ ಕೆಲವು ಟೈಪ್ ಆಫ್ ಇನ್ಕಮ್ ಮೇಲೆ ಇವರು ಟ್ಯಾಕ್ಸ್ ಚಾರ್ಜ್ ಮಾಡಕ್ ಹೋಗಲ್ಲ. ಸೊ ಈ ತರ ಆಫರ್ಸ್ ಕೆಲವು ಬಿಸ್ನೆಸ್ ನ ಅಟ್ರಾಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಐರ್ಲ್ಯಾಂಡ್ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ದೇಶ ಅಲ್ಲ, ಬಟ್ ಆದ್ರೆ ಅವರು 12.5% ಕಾರ್ಪೊರೇಟ್ ಟ್ಯಾಕ್ಸಸ್ ನ ಚಾರ್ಜ್ ಮಾಡ್ತಾರೆ. ಸೊ ಈ ಗೂಗಲ್ ಮತ್ತೆ ಆಪಲ್ ಕಂಪನಿಯವ್ರು ಏನ್ ಮಾಡ್ತಾರೆ, ಈ ತರ ಐಲ್ಯಾಂಡ್ ದೇಶದಲ್ಲಿ ಅವ್ರ ಆಫೀಸಸ್ ನ ಓಪನ್ ಮಾಡ್ತಾರೆ. ಅವ್ರ IPs ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. US ಇಂದ ದುಡ್ಡು ಸೀದಾ ಐರ್ಲ್ಯಾಂಡ್ ಬರುತ್ತೆ. ಸೊ ಐರ್ಲ್ಯಾಂಡ್ ಇಂದ ಈ ದುಡ್ಡು ಐಲ್ಯಾಂಡ್ ದೇಶಕ್ಕೆ ಹೋಗುತ್ತೆ. ಸೊ ಗೂಗಲ್ ಮತ್ತೆ ಆಪಲ್ ಅವರ ಕಂಪ್ಲೀಟ್ ರೈಟ್ಸ್ ಬರ್ಮ್ಯೂಡಾದ ಒಂದು ಚಿಕ್ಕ ಕಂಪನಿ ಕೈಯಲ್ಲಿದೆ. ಇನ್ ರಿಟರ್ನ್ USA ಅವರು ಬರ್ಮ್ಯೂಡಾದ ಈ ಕಂಪ್ನಿಗೆ 80% ಪ್ರಾಫಿಟ್ಸ್ ನ ಕೊಡ್ತಾರೆ. ಇದನ್ನ ರಾಯಲ್ಟೀಸ್ ಅಂತಾರೆ. ಇಷ್ಟೆಲ್ಲ ಸರ್ಕಸ್ ಮಾಡ್ತಾರೆ ಟ್ಯಾಕ್ಸ್ ಉಳ್ಸೋಕೆ. ನೋಡಕ್ ಹೋದ್ರೆ ಇದೆಲ್ಲ ಸ್ಕ್ಯಾಮ್, ಬಟ್ ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ಲೀಗಲ್ ವೇ ಅಲ್ಲಿ ಮಾಡ್ತಾರೆ. ಸೊ ಇವ್ರ ದುಡ್ಡು US ತಗೊಂಡ್ಬರ್ಬೇಕು ಅಂದ್ರೆ ಇವರು ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ. ಸೊ ಈ ತರ ದೊಡ್ಡ ದೊಡ್ಡ ಕಂಪ್ನಿ ದುಡ್ಡು ಯಾವುದೋ ಒಂದು ಚಿಕ್ಕ ಐಲ್ಯಾಂಡ್ ಅಲ್ಲಿ ಇರುತ್ತೆ. ಸೊ ಈ ತರ ಈ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಈ ಐಲ್ಯಾಂಡ್ ಅಲ್ಲಿ ಆಫೀಸಸ್ ನ ಓಪನ್ ಮಾಡ್ತಾರೆ. ಇದರಿಂದ ಅಲ್ಲಿನ ಜನಕ್ಕೆ ಕೆಲಸ ಸಿಗ್ದಂಗಾಗುತ್ತೆ. ಈ ತರ ಐರ್ಲ್ಯಾಂಡ್ ದೇಶದ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ. ಆದ್ರೆ ಅನ್ಫಾರ್ಚುನೇಟ್ಲಿ ಇಂಡಿಯಾ ಅಲ್ಲಿ ಟ್ಯಾಕ್ಸ್ ಫ್ರೀ ಬೆನಿಫಿಟ್ಸ್ ನ ನಾವು ತಗೊಳಕ್ಕಾಗಲ್ಲ. ನಮ್ ದೇಶ ಅಕಸ್ಮಾತ್ ಟ್ಯಾಕ್ಸ್ ಫ್ರೀ ಆದ್ರೆ ನಾವು ಬ್ಯಾಂಕ್ ಕರಪ್ಟ್ ಆಗ್ಬೇಕಾಗಿ ಬರುತ್ತೆ. ಇದಕ್ಕೆ ಸೊಲ್ಯೂಷನ್ ನಾವು ಟ್ಯಾಕ್ಸ್ ಬೇಸ್ ನ ಇನ್ಕ್ರೀಸ್ ಮಾಡಬೇಕು. ನಮ್ಮ ದೇಶದಲ್ಲಿ ಬರೀ 6% ಜನ ಮಾತ್ರ ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡೋದು. ಒಂದ್ ರೀತಿ ದೇಶ ನಡೆಸೋದು ಬರೀ ಈ 6% ಜನ.
ಅಗ್ರಿಕಲ್ಚರ್ ಬಂದು ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್. ನಮ್ಮ ದೇಶದಲ್ಲಿ 10 ಕೋಟಿ ದುಡಿಯೋ ಫಾರ್ಮರ್ಸ್ ಗಳು ಇದ್ದಾರೆ. ಸೊ 1 ಕೋಟಿ ಮೇಲೆ ದುಡಿಯೋ ಫಾರ್ಮರ್ಸ್ ಮೇಲೆ ಯಾಕೆ ಟ್ಯಾಕ್ಸ್ ಚಾರ್ಜ್ ಮಾಡಕ್ ಹೋಗ್ಬಾರ್ದು? ಯಾಕೆಂದ್ರೆ ಇಂಡಿಯಾ ಅಲ್ಲಿ 55% ಅಷ್ಟು ಇಂಡಿಯನ್ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ರಿಲೇಟೆಡ್ ಕೆಲಸಗಳು ಮಾಡೋದು. ಸೊ ಅಗ್ರಿಕಲ್ಚರಲ್ ಇನ್ಕಮ್ ಟ್ಯಾಕ್ಸ್ ಫ್ರೀ ಇರೋದ್ರಿಂದ ಡಿಫಾಲ್ಟ್ ಈ ಅರ್ಧ ಪಾಪ್ಯುಲೇಷನ್ ಟ್ಯಾಕ್ಸ್ ಪೇ ಮಾಡಲ್ಲ. ಇಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಬರ ಕಮ್ಮಿ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ಇದರಿಂದ ಗ್ಲೋಬಲ್ ಟ್ರಾವೆಲರ್ಸ್, ರಿಮೋಟ್ ವರ್ಕರ್ಸ್, ಬ್ಲಾಗರ್ಸ್ ಇಲ್ಲಿ ನಮ್ಮ ದೇಶಕ್ಕೆ ಬಂದು ಲಾಂಗ್ ಟರ್ಮ್ ಕೆಲಸ ಮಾಡ್ಬೋದು. ಇದರಿಂದ ನಮ್ಮ ದೇಶದ ರೆವೆನ್ಯೂ ಜಾಸ್ತಿ ಆಗುತ್ತೆ. ಮೂರನೇದು, ಇಂಡಿಯಾ ಅಲ್ಲಿ ಫ್ರೀ ಐಟಮ್ ನ ಆಸೆ ತೋರಿಸಿ ವೋಟ್ ಕೇಳಕ್ ಬರ್ತಾರೆ. ನಾವು ಸಿಟಿಸನ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಯಾವುದೇ ಫ್ರೀ ಐಟಮ್ ಕೊಡ್ತಾ ಇಲ್ಲ, ನಾವು ಕೊಟ್ಟಿರೋ ಟ್ಯಾಕ್ಸ್ ದುಡ್ಡು ನಮ್ಗೆ ವಾಪಸ್ ಬರ್ತಾ ಇದೆ ಅಷ್ಟೇ. ಲಾಸ್ಟ್ ಮಂತ್ ಅಲ್ಲಿ ಬಿಹಾರ್ ಅಲ್ಲಿ ಒಂದು ಬ್ರಿಡ್ಜ್ ಬಿತ್ತು. ಕೆಲವು ಸೆಕೆಂಡ್ ಅಲ್ಲೇನೆ 1700 ಕೋಟಿ ಲಾಸ್ ಆಗೋಯ್ತು. ಇಂಡಿಯಾದಲ್ಲಿ ಅರ್ಧ ತಲೆನೋವು ನಾವು ಇಷ್ಟೊಂದು ಟ್ಯಾಕ್ಸ್ ಪೇ ಮಾಡ್ಬೇಕಲ್ಲ ಅಂತ. ಎರಡನೇದು, ನಾವು ಕೊಡೋ ದುಡ್ಡು ಗೌರ್ಮೆಂಟ್ ಅವರು ಸರಿಗೆ ಯೂಸ್ ಮಾಡಲ್ಲ ಅಂತ. ಈ ವಿಡಿಯೋ ಅಲ್ಲಿ ನಿಮಗೆ ಸೆನ್ಸ್ ಇದೆ ಅನ್ಸಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ.